ಇನ್ನು ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನ ಟೋಕಾ ಪಬ್ನಲ್ಲಿ ಎಣ್ಣೆ ಏಟಲ್ಲಿ ಗಲಾಟೆ ನಡೆದಿದೆ. ಇಬ್ಬರ ಯುವಕರ ನಡುವೆ ಗಲಾಟೆ ಆಗಿದೆ. ಓರ್ವನಿಗೆ ಗಾಯ ಆಗಿದೆ. ಪೊಲೀಸರಿಂದ ಗಾಯಗೊಂಡ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಆಂಬ್ಯುಲೆನ್ಸ್ ಹತ್ತೋದಕ್ಕೆ ಆ ಯುವಕ ಹಿಂದೇಟಾಕಿದ್ದಾನೆ. ಯುವಕನಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿ. ಈ ವೇಳೆ ಯುವಕನಿಗೆ ಕಪಾಳ ಮೋಕ್ಷ ಮಾಡಿರುವಂತಹ ಘಟನೆ ನಡೆದಿದೆ. ಪೊಲೀಸ್ ಅಧಿಕಾರಿ ಮಾಡಿರೋದು ಬೆಂಗಳೂರಿನ ಟೋಕಾ ಪಬ್ ನಲ್ಲಿ ನಡೆದಿರುವಂತಹ ಗಲಾಟೆ. ಇದು ಎಣ್ಣೆ ಮತ್ತಲ್ಲಿದ್ರು. ಇಬ್ಬರ ಯುವಕರ ನಡುವೆ ಗಲಾಟೆ ಆಗಿದೆ. ಅದರಲ್ಲಿ ಓರ್ವನಿಗೆ ಗಾಯ ಆಗಿದೆ. ಗಾಯಗೊಂಡಂತ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈಗ ಆತ ಗಾಯಗೊಂಡಿದ್ದ, ಆತನಿಗೆ ಚಿಕಿತ್ಸೆ ಕೊಡಿಸಬೇಕು. ಆ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಕಳಿಸೋದಕ್ಕೆ ಪೊಲೀಸರು ಯತ್ನಿಸಿದ್ದಾರೆ. ಬಟ್ ಆದ್ರೆ ಆತ ಯುವಕ ಏನ್ ಮಾಡಿದಾನೆ, ಆಂಬ್ಯುಲೆನ್ಸ್ ಹತ್ತೋದಕ್ಕೆ ಹಿಂದೇಟ್ ಹಾಕಿದ್ದಾನೆ. ಆ ಸಂದರ್ಭದಲ್ಲಿ ಯುವಕನಿಗೆ ಕಪಾಳ ಮೋಕ್ಷವನ್ನ ಪೊಲೀಸ್ ಅಧಿಕಾರಿ ಮಾಡಿದ್ದಾರೆ. ಬೆಂಗಳೂರಿನ ಟೋಕಾ ಪಬ್ನಲ್ಲಿ ನಡೆದಿರುವಂತ ಘಟನೆ ಇದು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಸೀನಿಯರ್ ಕ್ರೈಮ್ ರಿಪೋರ್ಟರ್ ಅಜಯ್ ಕುಮಾರ್ ನನ್ನ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಅಜಯ್, ಎಷ್ಟೇ ಭದ್ರತೆಯನ್ನ ಕೈಗೊಂಡಿದ್ರು ಪೊಲೀಸರಿಂದ ಅಲ್ಲಲ್ಲಿ ಒಂದಷ್ಟು ಗಲಾಟೆಗಳು ನಡೆದಿದೆ. ಅದೇ ರೀತಿ ಬೆಂಗಳೂರಿನ ಒಂದು ಪಬ್ನಲ್ಲಿ ಗಲಾಟೆ ಕೂಡ ಆಗಿದೆ. ಯಾವ ವಿಚಾರಕ್ಕೆ ಗಲಾಟೆ ಆಯಿತು, ಏನೆಲ್ಲ ಡೀಟೇಲ್ಸ್ ಇದೆ ಅಜಯ್? ಏನು ಬರಮಾಡ್ಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿತ್ತು ಪೊಲೀಸರು ಕೂಡ. ಅದರಲ್ಲೂ ಕೂಡ ಪ್ರಮುಖವಾಗಿ 20,000 ಜನ ಪೊಲೀಸರನ್ನು ಕೂಡ ಬರೀ ಬೆಂಗಳೂರು ಸಿಟಿಗೆ ಅಂತಾನೆ ನೇಮಕವನ್ನು ಕೂಡ ಮಾಡಲಾಗಿತ್ತು. ಅದರಲ್ಲೂ ಕೂಡ ಒಂದೊಂದು ಪಬ್ಗಳಲ್ಲಿ, ಕೆಲವೊಂದು ಸ್ಟ್ರೀಟ್ಗಳಲ್ಲಿ ಈಗಾಗಲೇ ಗಲಾಟೆ ಆಗಿರೋದು ಕೂಡ ಗೊತ್ತಾಗ್ತಿರುವಂಥದ್ದು. ಅಂದ್ರೆ ಇದೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಲಕ್ಷಾಂತರ ಜನ ಕೂಡ ಸೇರ್ತಾರೆ. ಸೊ ಆಗಾಗ ಕೆಲವೊಂದು ಸಣ್ಣ ಪುಟ್ಟ ಗಲಾಟೆ ಕೂಡ ಆಗುವಂಥದ್ದು ಸರ್ವೇ ಸಾಮಾನ್ಯ. ಕೆಲವೊಂದು ಪಬ್ಬಲ್ಲೂ ಕೂಡ ಈಗಾಗಲೇ ಗಲಾಟೆಗಳು ಕೂಡ ಆಗಿದೆ. ಕೆಲವೊಂದು ಸ್ಟ್ರೀಟ್ಗಳಲ್ಲಿ ಕೂಡ ಗಲಾಟೆ ಆಗಿದೆ. ಇನ್ನು ಕ್ಯಾಬ್ ಚಾಲಕನ ಮೇಲೂ ಕೂಡ ಏನು ಪುಂಡರು ಕೂಡ ಹಲ್ಲೆ ಮಾಡುವಂತ ಕೆಲವೊಂದು ವಿಡಿಯೋಗಳು ಕೂಡ ಈಗಾಗಲೇ ಸಿಕ್ಕಿರುವಂತದ್ದು. ಸೊ ಹೀಗಾಗಿ ಈ ಒಂದು ವಿಚಾರಗಳಿಗಾಗಿ ಕೆಲವೊಂದು ಪೊಲೀಸ್ ಠಾಣೆಗಳಲ್ಲೂ ಕೂಡ ಈಗಾಗಲೇ ಏನು FIR ಕೂಡ ದಾಖಲಾಗ್ತಾ ಇರುವಂತದ್ದು. ಆದ್ರೆ ಮೇಜರ್ ಆಗಿ MG ರೋಡ್ ಆಗಿರ್ಬೋದು, ಬ್ರಿಗೇಡ್ ರೋಡ್ ಆಗಿರ್ಬೋದು, ಇಲ್ಲೂ ಕೂಡ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆ ಆಗಿದೆ. ಯುವತಿಯನ್ನ ಏನು ಟಚ್ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ, ಮತ್ತೆ ಅಲ್ಲಿ ಕೂಗಾಡಿದ್ರು ಅನ್ನೋ ವಿಚಾರಕ್ಕೆ, ಕೆಲವೊಂದು ಸಣ್ಣ ಪುಟ್ಟ ವಿಚಾರಕ್ಕೆ ಈಗಾಗಲೇ ಗಲಾಟೆ ಆಗಿರುವಂತದ್ದು. ಅದು ಬಿಟ್ರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೆಯೋ ರೀತಿಯಲ್ಲಿ ಎಲ್ಲಾ ರೀತಿಯಂತ ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗಿತ್ತು. ಅದೆಲ್ಲವೂ ಕೂಡ ಈಗಾಗಲೇ ನಿಜಕ್ಕೂ ಕೂಡ ಒಂದು ರೀತಿ ಸಾರ್ಥಕ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಂಗಳೂರು ನಗರ ಪೊಲೀಸರು ಕೂಡ ಸಾಕಷ್ಟು ಶ್ರಮವನ್ನ ವಹಿಸಿದ್ರು. ಸೊ ಹೀಗಾಗಿ ಆ ಪ್ರತಿಯೊಂದು ಕಡೆಯಲ್ಲೂ ಕೂಡ ಏನು ವಾಚ್ ಟವರ್ ಆಗಿರ್ಬೋದು, CCTV ಆಗಿರ್ಬೋದು, ಮೆನ್ ಪವರ್ ಆಗಿರ್ಬೋದು, ವುಮೆನ್ಗೆ ಅಂತಾನೆ ಬೇರೆ ಬೇರೆ ಸೇಫ್ಟಿ ಮೆಜರ್ಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ವಹಿಸಿದ್ರು. ಸೊ ಹೀಗಾಗಿ ಎಲ್ಲೂ ಕೂಡ ಅಹಿತಕರ ಘಟನೆ ನಡೆದಿಲ್ಲ ಅಂತಾನೆ ಈಗ ವರದಿ ಆಗಿದೆ ಸದ್ಯದ ಮಟ್ಟಿಗೆ. ಮುಂದೆ ಅಂದ್ರೆ ಇವತ್ತು ಬೆಳಗ್ಗೆ ಅಥವಾ ಮಧ್ಯಾಹ್ನದ ವೇಳೆಗೆ ಕೂಡ ಪೊಲೀಸ್ ಠಾಣೆಗೆ ಬಂದು ದೂರು ಕೊಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹೀಗಾಗಿ ಸದ್ಯಕ್ಕೆ ಯಾವುದೇ ರೀತಿಯಂತ ದೂರು ಇನ್ನೂ ಸ್ವೀಕಾರ ಆಗಿಲ್ಲ. ಕೆಲವೊಂದು ಕಡೆಯಲ್ಲಿ ಪಬ್ಬು ಮತ್ತೆ ಕೆಲವೊಂದು ಸ್ಟ್ರೀಟ್ಗಳಲ್ಲಿ ಗಲಾಟೆ ಆಗಿರೋದಂತೂ ಸತ್ಯ. ಸೊ ಹೀಗಾಗಿ ಅದ್ರ ಬಗ್ಗೆ ಕೂಡ ಈಗಾಗಲೇ ಪೊಲೀಸರ ಗಮನಕ್ಕೂ ಬಂದಿದೆ. ಅದ್ರ ಬಗ್ಗೆ FIR ಮಾಡಬೇಕಾ ಏನು ಅನ್ನೋದ್ರ ಬಗ್ಗೆ ಕೂಡ ವಿಡಿಯೋಗಳನ್ನ ನೋಡಿ ಮತ್ತೆ ಕೊಡುವಂತ ದೂರಿನ ಆಧಾರದ ಮೇಲೂ ಕೂಡ ಈಗಾಗಲೇ ತನಿಖೆ ಮಾಡೋದಕ್ಕೂ ಕೂಡ ಸಹ ಪೊಲೀಸರು ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾರೆ. ಒಟ್ಟಿನಲ್ಲಿ ಅಷ್ಟಾಗಿ ಯಾವುದೇ ರೀತಿಯಾಗಿ ಡ್ಯಾಮೇಜ್ ಆಗುವಂತದ್ದು ಅಥವಾ ಗಲಾಟೆ ಆಗುವಂತದ್ದು ಆಗಿಲ್ಲ ಅನ್ನೊಂದು ಬೇಸಿಕ್ ಮಾಹಿತಿ ಕೂಡ ಈಗಾಗಲೇ ಸದ್ಯ ಸಿಗ್ತಾ ಇರುವಂತದ್ದು. ಪ್ರಭು, ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.